ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ಟಿ. Oh, that's nice, Arati. Seema, just run. ಇದೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ. ನಮಸ್ಕಾರ ವೀಕ್ಷಕರೇ, ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ನಾನಾ ಮಸಾಲಾ, ಕೆಸಿ ಪ್ಯೂರ್ ಕೌಗಿ, ಐಶ್ವರ್ಯ ಕೆಟಿ ಸ್ಪೆಷಲ್ಟಿ, ಪೋಸ್ಟ್ಮ್ಯಾನ್ ತೂರ್ದಾಲ್, ಹಾಗೇನಿ ವಿದ್ಯಾ ಕಾಫಿ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಮಮತಾ ಕೋಟ್ಯಾನ್ ಅವರು ಈಗ ಶುರುವಾಗ್ತಾ ಇರುವಂಥ ಶೆಕೆಗಾಲಕ್ಕೆ ಯಾವೆಲ್ಲ ಹೊಸ ಹೊಸ ರುಚಿಯನ್ನು ನಮಗೆ ಹೇಳಿಕೊಡ್ತಾರೆ ಅಂತ ನೋಡೋಣ. ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ಶೆಕೆ ಶುರು ಆಯಿತು ಅಲ್ವಾ? ಸೊ ಶೆಕೆ ಶುರು ಆಗುವಾಗ ಯಾವಾಗಲೂ ಏನಾದರೂ ಕೋಲ್ಡ್ ಚಿಲ್ಡ್ ಕುಡಿತಾ ಇರುವ ಅಂತ ಅನಿಸುತ್ತೆ. ಸೊ ನೀವು ಅಂಥದ್ದೇನಾದರೂ ರೆಸಿಪಿ ಮಾಡ್ತಾ ಇದ್ದೀರಾ ಅಥವಾ ಏನು ಇನ್ನೂ ಚಳಿಗಾಲದ ಮೂಡಲ್ಲೇ ಇದ್ದೀರಾ? ಒಂದು ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡ್ತೇನೆ. ಅಂದರೆ ಬೇಕೇ ಬೇಕು ಅಲ್ವಾ? ಮತ್ತಿನ್ನೊಂದು ಕೊತ್ತಂಬರಿ ವಡ. ಕೊತ್ತಂಬರಿ ವಡ ಆ್ಯಕ್ಚುಲಿ ಇದು ಮಹಾರಾಷ್ಟ್ರನ್ ಇದುವಾ? ಹೌದು ಮೇಡಮ್. ಓಕೆ. ಸೊ ನಾವು ಹೇಳುವಾಗ ಕೊತ್ತಂಬರಿ ವಡ, ಹೌದು. ಆ ಕಡೆ ಹೇಳುವಾಗ ಕೊತ್ತಂಬರಿ ವಡ. ಹೌದು. ಓಕೆ, ಸರಿ. ಹಾಗಾದರೆ ಕಿಚನ್ಗೆ ಹೋಗೋಣ ಬನ್ನಿ. ಎಸ್ ಮೇಡಮ್. ಸೊ ಫಸ್ಟ್ ಈಗ ಯಾವುದು ಏನು ಹೇಳ್ಕೊಡ್ತಾರೆ? ಕೊತ್ತಂಬರಿ ವಡ. ಕೊತ್ತಂಬರಿ ವಡ. ಸರಿ, ಸ್ಟಾರ್ಟ್ ಮಾಡುವ. ಹೇಗೆ ಏನು? ಒಂದು ಮಿಕ್ಸಿ ಜಾರಿಗೆ ಇಷ್ಟು ಸಾಕ? ಚಿಕ್ಕದು ಮಿಕ್ಸಿ ಜಾರು ಸಾಕು ಮೇಡಮ್. ಈಗ ಇದಕ್ಕೆ ಒಂದು 7-8 ಎಸಳು ಬೆಳ್ಳುಳ್ಳಿ ತಗೊಂಡಿದ್ದೇನೆ. ನಾವು ಎಷ್ಟು ಕೊತ್ತಂಬರಿ ಸೊಪ್ಪು ತಗೊಳ್ತೇವೆ ಅಷ್ಟು ಖಾರಕ್ಕೆ ಅನುಸಾರವಾಗಿ ಗ್ರೀನ್ ಚಿಲ್ಲಿ. ಓಕೆ. ನಾನಿಲ್ಲಿ 3 ತಗೊಂಡಿದ್ದೇನೆ. ಮತ್ತು 1 ತುಂಡು ಶುಂಠಿ, ಜೀರಿಗೆ ಅರ್ಧ ಸ್ಪೂನ್ ಅಥವಾ 1 ಸ್ಪೂನ್ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ತೆಂಗಿನ ತುರಿ ರುಬ್ಬುವಾಗ ಹಾಕೊಳ್ಳಿಕ್ಕೆ. ಹೌದು ಮೇಡಮ್. ಹಾಂ. ಆಯ್ತು ಮೇಡಮ್, ಇದನ್ನು ಮಿಕ್ಸಿಗೆ ಹಾಕಿ ರುಬ್ಬುವ. ನೀರು ಹಾಕಬೇಕಾ? ನೀರು ಬೇಕಾಗಿಲ್ಲ. ಸೊ ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಅವರ ಮಿಕ್ಸರ್ ಗ್ರೈಂಡರ್. ಸೊ ಫಟ್ ಅಂತ ಕೆಲಸ ಆಗುತ್ತೆ. ಸಾಕಾ? ಸೊ ಸ್ವಲ್ಪ ಏನಾದರೂ ನೀವು ಚಟ್ನಿ ಎಲ್ಲ ಮಾಡಬೇಕು ಅಂತಿದ್ರೆ ಚಿಕ್ಕ ಜಾರ್ ಬೇಕು. ತುಂಬ ದೊಡ್ಡದಾದರೆ ಅದರಲ್ಲಿ ಸಿಗಲ್ಲ, ಅವಾಗ ತುಂಬ ಹಾಕಬೇಕಾಗುತ್ತೆ. ಸೊ ಪುಟ್ಟದಾದಂಥ ಜಾರ್ ನೋಡೋದಕ್ಕೂ ತುಂಬ ಕ್ಯೂಟ್ ಆಗಿದೆ. ಹೌದು ಮೇಡಮ್. ಈಗ ಇದಾಗಿದೆ. ನಾನು ಬೌಲಿಗೆ ಹಾಕ್ತೇನೆ ಮೇಡಮ್. ಈಗ 1 ಕಪ್ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೇನೆ. ಈಗ ಇದಕ್ಕೆ ಬಿಳಿ ಎಳ್ಳು ಹಾಕ್ತಿದ್ದೆ ಮೇಡಮ್. ಒಂದು ಅದನ್ನು ಹುರಿಬೇಕು ಅಂತ ಏನಿಲ್ವಾ? ಅಷ್ಟೇ, ಹಾಗೇನೆ. ಈಗ ಇಲ್ಲಿ ದೊಡ್ಡ ಸ್ಪೂನ್ 4 ಅಥವಾ 5 ಸ್ಪೂನ್ ಕಡಲೆ ಹಿಟ್ಟು. ಈ ಕಡಲೆ ಹಿಟ್ಟು 4 ಸ್ಪೂನ್ ತಗೊಂಡ್ರೆ 2 ಸ್ಪೂನ್ ಅಕ್ಕಿ ಹಿಟ್ಟು. ರುಚಿಗೆ ಅನುಸಾರವಾಗಿ ಉಪ್ಪು ಮೇಡಮ್. ಈಗ ಸ್ವಲ್ಪ ಅರಶಿನ ಹಾಕ್ತಿದ್ದೇನೆ. ಈಗ ಇದನ್ನು ಖಾರಕ್ಕೆ ಅದು ಹಸಿಮೆಣಸು ಸಾಕು. ಓಕೆ. ಮತ್ತೆ ಬೆಳ್ಳುಳ್ಳಿ ಕೂಡ, ಶುಂಠಿ ಕೂಡ ಖಾರ, ಅದರ ಖಾರ ಸಿಗುತ್ತೆ. ಈಗ ಕಲಿಸ್ತಿದ್ದೇನೆ. ಓಕೆ. ನೀರು ಏನು ಬೇಡವಾ? ಅದೊಂದು ಈಗ ಕಲಸಿ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸಿ.
ಕೊತ್ತಂಬರಿ ವಡಿ ಅಂದರೆ ಬರೀ ಕೊತ್ತಂಬರಿ ಸೊಪ್ಪುನೇ ಜಾಸ್ತಿ ಇರುತ್ತಾ? ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಮೇಡಮ್. ನೋಡ್ಕೊಳ್ಳಿ. ಹಾಯ್. ಈಗ ಇದು ಕಲಸೆ ಆಯ್ತು ಮೇಡಮ್. ಈಗ ಹಬೆಯಲ್ಲಿ ಬೇಯಿಸ್ಲಿಕ್ಕಿದೆ. ಇದು ಹಬೆಯಲ್ಲಿ ಬೇಯಿಸ್ಕೊಳ್ಳೋದು, ಡೈರೆಕ್ಟ್ ಈ ಥರ ಫ್ರೈ ಏನು ಮಾಡ್ಕೊಳ್ಳೋದಿಲ್ವಾ? ಮತ್ತೆ ಹಬೆಯಲ್ಲಿ ಬೇಯಿಸಿದ ನಂತರ ಫ್ರೈ ಮಾಡ್ಕೊಂಡು ತವ ಫ್ರೈ. ಹಾಂ. ಸೊ ಹಾಗಾದರೆ ಹಬೆಯಲ್ಲಿ ಬೇಯಿಸ್ಕೊಳ್ಳೋಣ. ಹೌದು. ಸೊ ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಅವರ ನಿಮಗೆ ಟಿಲ್ಟಿಂಗ್ ಗ್ರೈಂಡರ್ ಇದೆ, ಟೇಬಲ್ ಟಾಪ್ ಗ್ರೈಂಡರ್ ಇದೆ, ಮಿಕ್ಸರ್ ಗ್ರೈಂಡರ್ ಇದೆ, ಹಾಗೆಯೇ ಸೊ ಯಾವುದೇ ರೀತಿಯಾದಂಥ ಯೂಟೆನ್ಸಿಲ್ಸ್ ನಿಮಗೆ ಬೇಕು ಅಂತಿದ್ರು. ಈಗ ನೋಡಿ ಈ ಕುಕ್ಕರ್, ಇಡ್ಲಿ ಕುಕ್ಕರ್ ಅದು ಕೂಡ ಇದೆ, ತವಾ, ಪ್ಯಾನ್, ಯಾವ ಎಲ್ಲ ನಿಮಗೆ ಮನೆಗೆ ಬೇಕಾಗಿರುವಂಥ ಹೋಮ್ ಅಪ್ಲಯನ್ಸಸ್ ಬೇಕಲ್ವಾ, ಎಲ್ಲವೂ ಕೂಡ ಒಂದೇ ಸೂರಿನಡಿ ಸಿಗುತ್ತೆ. ಅದು ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್. ಸೊ ಇದು ಕೂಡ ಸುಂದರವಾಗಿರುವಂಥ ಈ ಒಂದು ಗ್ಯಾಸ್ ಸ್ಟವ್ ಕೂಡ, ಅದರಲ್ಲಿ ಈ ರೋಸ್ ಗೋಲ್ಡ್ ಬಂದಿದೆ ಅಲ್ಲ, ಸೊ ನೋಡೋದಕ್ಕೆ ತುಂಬ ಸ್ಲೀಕಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ನೀರು ಬಿಸಿಯಾಗಿದೆ, ಇದನ್ನು ಹಾಕ್ತಿದ್ದೇನೆ. ಇಷ್ಟು ದೊಡ್ಡ ದೊಡ್ಡ ಉಂಡೆ ಮಾಡ್ಕೊಳ್ಬೇಕಾ? ಹೌದು ಮೇಡಮ್. ಅಂದರೆ ಸಹ ಪೂರ ಹೀಗೆ ಉದ್ದ ಶೇಪಲ್ಲಿ ನಮಗೆ ಹೇಗೆ ಬೇಕೋ ಹಾಗೆ ತಟ್ಟಿ ಸಹ ಇದು ಮಾಡ್ಕೊಳ್ಳೋದು, ಮತ್ತೆ ರೌಂಡ್ ಶೇಪ್ ಮಾಡಿ ಇದು ತವ ಫ್ರೈ ಮಾಡ್ಲಿಕ್ಕೆ. ಬಟ್ ಹಬೆಯಲ್ಲಿ ಬೇಯಿಸ್ಕೊಳ್ಳುವಾಗಲೇ ಹಾಗೆ ನಾವು ತಟ್ಟಿ ಬೇಯಿಸ್ಕೊಂಡ್ರೆ ಹಾಗೆ ಕೂಡ ಮಾಡ್ಬೋದು. ಓಕೆ. ಸೊ ಹಾಗೆ ಮಾಡಿದ್ರೆ ಕೆಲಸ ಜಾಸ್ತಿ ಅಂತೇಳಿ ಈ ಥರ ಮಾಡಿ ಮತ್ತೆ ಕಟ್ ಮಾಡೋದು ಸುಲಭ. ಓಕೆ. ಇದಕ್ಕೆ ಆಯಿಲ್ ಏನಾದರೂ ಹಾಕಬೇಕಾ ಮೇಲೆ? ಸ್ವಲ್ಪ ಹಾಕ್ಬೇಕು, ಅಲ್ಲಿದೆ ಹಾಕೊಳ್ಳಿ. ಸೊ ಸ್ವಲ್ಪ ಗ್ರೀಸಿಂಗ್ ಮಾಡಿಕೊಂಡ್ರೆ ಅಂಟ್ಕೊಳ್ಳಲ್ಲ ಅಂತ ಹೇಳಿ. ಈಗ ಬಿಸಿಯಾಗಿದೆ ಮೇಡಮ್, ಹಾಕ್ತಿದ್ದೇನೆ. ಎಸ್. ಇದು ಎಷ್ಟೊತ್ತು ಬೇಯಿಸಬೇಕು? ಇದು ಒಂದು 15-20 ನಿಮಿಷ ಮೇಡಮ್. ಅಷ್ಟೊತ್ತು ಬೇಕಾಗುತ್ತಲ್ಲ ಮೇಡಮ್? ಇದು ಈಗ 5-10 ಮಿನಿಟ್ಸಲ್ಲಿ ಬೇಯಬೇಕು. ಬಟ್ ನಾನು ಆಗಲೇ ಕೇಳಿದೆ, ಅದನ್ನು ಖಾಲಿ ಹಾಗೆ ಮಾಡಿ ಈಗ ನೀವು ಹಬೆಯಲ್ಲಿ ಬೇಯಿಸಿ ಮತ್ತೆ ಫ್ರೈ ಮಾಡೋ ಬದಲು ಡೈರೆಕ್ಟ್ ಅದನ್ನೇ ಮಾಡಿ ಫ್ರೈ ಮಾಡ್ಬೋದಲ್ವಾ? ಅದು ಅಷ್ಟೊಂದು ಒಳ್ಳೆದ, ಅಂದರೆ ಕಡಲೆ ಹಿಟ್ಟೆಲ್ಲ ಹಾಕಿರ್ತೇವೆ ಮೇಡಮ್, ಅದಕ್ಕೆ ಈಗ ಬೇಯಿಸಿ ಆ ಥರ. ಇದು ಆ್ಯಕ್ಚುಲಿ ಡೀಪ್ ಫ್ರೈಯಾ ಶಾಲೋ ಫ್ರೈಯಾ? ಶಾಲೋ ಫ್ರೈ. ಓಕೆ. ಅದಕ್ಕೆ ಇಲ್ದಿದ್ರೆ ಕಡಲೆ ಹಿಟ್ಟು ಇದ್ರೂ ಕೂಡ ನಾವು ಡೀಪ್ ಫ್ರೈ ಮಾಡಿದರೆ ಆಗ್ತದೆ. ಅಂದರೆ ಇದೊಂಥರ ಅಕ್ಕಿ ಹಿಟ್ಟು ಹಾಕಿರ್ತೇವೆ, ಹಾಗೆ ಅದು ಕ್ರಿಸ್ಪಿ ಬರುವಾಗ ಇನ್ನೂ ಟೇಸ್ಟ್ ಆಗ್ತದೆ ಅಂತ ಈ ರೀತಿ ಮಾಡೋದು. ಓಕೆ. ಹಾಗಿದ್ರೆ ತಿಂದಿರ್ಬೋದಲ್ಲ ಮೇಡಮ್? ಅರೋಮ ಒಳ್ಳೆ ಬರ್ತಾ ಇದೆ. ಆಫ್ ಮಾಡೋದಾ? ನೋಡಿ ಫಸ್ಟ್. ಬೆಂದಿದೆ ಅಲ್ಲ? ಬೆಂದಿದೆ. ಆಫ್ ಮಾಡೋದಾ? ನೆಕ್ಸ್ಟ್ ಇನ್ನು ಅದು ತಣ್ಣಗೆ ಆದ ನಂತರ ಕಟ್ ಮಾಡಿ ತವ ಫ್ರೈ ಮಾಡಿ. ಓಕೆ. ಸೊ ಹಾಗಾದ್ರೆ ತಗೊಳ್ಳೋಣ. ಹಾಗೆ ಸೊ ಇದು ಈ ರೀತಿಯಾಗಿ ಮಾಡಿ ಅದನ್ನು ಇಟ್ಟು ಯಾವಾಗ ಬೇಕು ಆ ಥರ ಮಾಡ್ಕೊಳ್ಬೋದಾ ಅಥವಾ ತಕ್ಷಣವೇ? ಅಂದರೆ ಎಷ್ಟು ಇದು ಲೈಫ್ ಸ್ಪ್ಯಾನ್ ಇದ್ರದ್ದು? ಅಂದರೆ ಈಗ ಮಾಡಿಟ್ರೆ ತಣ್ಣಗೆ ಫ್ರಿಡ್ಜಲ್ಲಿ ಇಟ್ಟರೆ ಯಾವಾಗ ಬೇಕಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ತಿನ್ಬೋದು. ಅಂದರೆ ಊಟದ ಜೊತೆ ಊಟಕ್ಕೆ ಆಗ್ತದೆ. ಸ್ವಲ್ಪ ಸ್ಪೈಸಿ ಮಾಡಿದರೆ ಮತ್ತೆ ಚಾ ಕಾಫಿ ಜೊತೆ ಕೂಡ ತಿನ್ಬೋದು ಸಂಜೆ ಟೈಮ್. ಸೊ ಇಷ್ಟು ಸ್ಪೈಸ್ ಆದರೆ ಇದು ಬರೀ ಟೀ ಟೈಮ್ ಸ್ನ್ಯಾಕ್ಸ್. ಹೌದು. ಹಾಂ. ಮಧ್ಯಾಹ್ನದ ಊಟಕ್ಕೆ ಆದರೆ ಸ್ವಲ್ಪ ಖಾರ ಜಾಸ್ತಿ ಬೇಕಾಗುತ್ತೆ. ಕೊತ್ತಂಬರಿ ಸೊಪ್ಪು ಮತ್ತು ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಈಗ ಇದು ಕಟ್ ಮಾಡ್ತೇನೆ ಮೇಡಮ್. ನಾನು ಕಟ್ ಮಾಡೋ ಹೊತ್ತಿಗೆ ತವ ಬಿಸಿ ಆಗಲಿಕ್ಕೆ. ಓ ಎಸ್. ಅಂದರೆ ತುಂಬ ತಣ್ಣಗಾಗಬೇಕು ಅಂತ ಏನೂ ಇಲ್ಲ ಅಲ್ಲ? ಇಲ್ಲ. ಆಯಿಲ್ ಹಾಕೊಳ್ಳೋದಾ? ತಗೊಳ್ಳಿ, ಹಾಕಿ. ಬಿಸಿಯಾಗಿದೆ ಮೇಡಮ್. ಹೆಚ್ಚಿಗೆ ಏನು ಎಣ್ಣೆನೂ ಬೇಕಾಗಿಲ್ಲ, ಯಾಕೆ ಅಂತ ಹೇಳಿದರೆ ಇದು ನಾನ್ ಸ್ಟಿಕ್ ಆದ ಕಾರಣ ಸ್ವಲ್ಪವೇ ಸಾಕಾಗುತ್ತೆ. ಸೊ ಸಿಮ್ಮಲ್ಲಿ ಇಟ್ಕೊಳ್ಳೋದಾ? ಹೌದು ಮೇಡಮ್. ಸೊ ಜಸ್ಟ್ ಇದು ಅಂದರೆ ಈ ಥರ ಬೇಯಿಸಿ ಮಾಡಿದ್ರಿಂದ ತುಂಬ ಟೈಮ್ ತಗೊಳ್ಳೋದಿಲ್ಲ. ಅಂದರೆ ಏನಾದರೂ ಮಾಡುವಾಗ ಇದನ್ನೆಲ್ಲ ರೆಡಿ ಮಾಡಿ ಬೇಯಿಸಿ ಇಟ್ಟರೆ ಸೊ ಊಟಕ್ಕೆ ಕೂತ್ಕೊಳ್ಳುವಾಗ ಅಥವಾ ಸಂಜೆಗೆ ಅಂತ ಹೇಳಿದ್ರೆ ಇಮಿಡಿಯೇಟ್ ಅದನ್ನು ಫ್ರೈ ಮಾಡೋದು ಕೊಡೋದು.
ಬಿಸಿ ಬಿಸಿಯಾಗಿ. ಸೊ ಆಗ ಕುತ್ಕೊಂಡು ಒಂದೊಂದೇ ಕೆಲಸ ಮಾಡಬೇಕು ಅಂತ ಇಲ್ಲ. ಮತ್ತೆ ಇದು ತುಂಬ ಕೆಲಸ ಕೂಡ ಇಲ್ಲ, ಬೇಕಲ್ಲ ಸಭೆಯಲ್ಲಿ ಬೇಯಿಸಿ ಫಾಸ್ಟ್ ಆಗಿ ಆಗುತ್ತೆ. ಇದಕ್ಕೆ ಈಗ ಬರೀ ಈಗ ಇದರ ಹೆಸರೇ ಕೊತ್ತಂಬರಿ ವಡಿ. ಇಲ್ಲದಿದ್ರೆ ನಾವು ಏನಾದರೂ ಇದನ್ನ ಸ್ವಲ್ಪ ಡಿಫ್ರೆಂಟ್ ಆಗಿ ಏನಾದರೂ ಮಾಡ್ತೀನಿ ಅಂದ್ರೆ ಇದಕ್ಕೆ ಸಬ್ಸಿಗೆ ಸೊಪ್ಪು ಕೂಡ ಹಾಕ್ಬೋದು ಅಂತ ಅನ್ಸುತ್ತೆ. ಇದು ಕೊತ್ತಂಬರಿ ಈಗ ಇದು ಬರೀ ಕೊತ್ತಂಬರಿ ವಡಿ, ಹಾಗಾಗಿ ಕೊತ್ತಂಬರಿ ಸೊಪ್ಪು ಮಾತ್ರ. ಆಗಿದೆ ಮೇಡಮ್. ಈಗ ಆಫ್ ಮಾಡ್ಲಾ? ಹಾಂ ಮಾಡಿ ಮೇಡಮ್. ಸೊ ನೋಡಿ, ತುಂಬ ಹೊತ್ತೂ ಬೇಕಾಗಿಲ್ಲ, ಬೇಗ ಬೇಗ ಬಿಸಿ ಆಯಿತು. ಸಂಜೆ ಟೈಮ್ಗೆ ಕೊತ್ತಂಬರಿ ವಡ ರೆಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಇದಕ್ಕೆ ಏನಾದರೂ ಚಟ್ನಿ ಆ ಥರ ಬೇಕಾಗುತ್ತಾ ಅಥವಾ ಸಾಸ್ ಎಲ್ಲ ಇದ್ರೂ ಕೂಡ ಆಗುತ್ತಾ? ಸಾಸ್ ಜೊತೆ ಕೂಡ ತಿನ್ಬೋದು, ಸ್ಪೈಸ್ ಚಟ್ನಿ ಜೊತೆ ಕೂಡ ತಿನ್ಬೋದು. ಥ್ಯಾಂಕ್ ಯು ಸೋ ಮಚ್. ಸೊ ಬಿಸಿ ಬಿಸಿ ಆದಂಥ ಕೊತ್ತಂಬರಿ ವಡಿ ತಯಾರಾಗಿದೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಕೊತ್ತಂಬರಿ ವಡಿ ತಯಾರಿಸುವ ವಿಧಾನ. ಮೊದಲಿಗೆ 7 ರಿಂದ 8 ಎಸಳು ಬೆಳ್ಳುಳ್ಳಿಗೆ, 3 ಹಸಿಮೆಣಸು, ಶುಂಠಿ, 1 ಚಮಚದಷ್ಟು ಜೀರಿಗೆ, 2 ಚಮಚ ತೆಂಗಿನ ತುರಿ ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ 1 ಕಪ್ ಕೊತ್ತಂಬರಿ ಸೊಪ್ಪು, 2 ಚಮಚದಷ್ಟು ಬಿಳಿ ಎಳ್ಳು, 5 ರಿಂದ 6 ಚಮಚ ಕಡಲೆ ಹಿಟ್ಟು, ಅದರ ಅರ್ಧದಷ್ಟು ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಸಿ. ಆನಂತರ ಉಂಡೆಗಳಾಗಿ ಮಾಡಿ ಹಬೆಯಲ್ಲಿ 15 ನಿಮಿಷ ಬೇಯಿಸಿ. ಸ್ವಲ್ಪ ತಣ್ಣಗಾದ ನಂತರ ದುಂಡನೆ ತುಂಡು ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಕೊತ್ತಂಬರಿ ವಡಿ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿ. ಬಿಸಿ ಬಿಸಿಯಾದಂಥ ಕೊತ್ತಂಬರಿ ವಡಿ ಏನೋ ತಯಾರಾಯಿತು. ನೆಕ್ಸ್ಟ್ ಇದ್ರ ಜೊತೆಗೆ ಏನಾದರೂ ಚಿಲ್ಲಾಗಿ ಬೇಕಲ್ವಾ, ಅದಕ್ಕೆಲ್ಲ ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ನಾನಾ ಮಸಾಲಾ, ಕೆಸಿ ಪ್ಯೂರ್ ಕೌಗಿ, ಪೋಸ್ಟ್ಮ್ಯಾನ್ ತೂರ್ದಾಲ್, ಐಶ್ವರ್ಯ KT ಸ್ಪೆಷಲ್ಟಿ, ಹಾಗೆ ವಿದ್ಯಾ ಕಾಫಿ. ಸೊ ಕಾಫಿ ಟೈಮ್ಗೆ, ಟೀ ಟೈಮ್ಗೆ ಒಂದಂತೂ ರೆಡಿ ಆಗಿದೆ, ಅದು ಕೂಡ ಕೊತ್ತಂಬರಿ ವಡಿ. ಸೊ ಬಟ್ ಈಗ ಸೆಕೆಗಾಲಕ್ಕೆ ಕಾಫಿ ಅಂದರೆ ಚಿಲ್ಡ್ ಕೋಲ್ಡ್ ಕಾಫಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸೊ ನೋಡೋಣ ಈಗ ಇವ್ರು ತಯಾರಿಸುವಂಥದ್ದು ಯಾವುದು, ಏನು ಚಿಲ್ಡ್ ಆಗಿರುವಂಥ ರೆಸಿಪಿ. ಮೇಡಮ್ ಈಗ ಯಾವುದು ರೆಸಿಪಿ ಹೇಳಿದ್ರಿ? ಸ್ಟ್ರಾಬೆರಿ ಮಿಲ್ಕ್ ಶೇಕ್. ಹಾಂ, ಮಿಲ್ಕ್ ಶೇಕ್ ಇದ್ದರೆ ಆಯಿತು ಈ ಸಮ್ಮರ್ ಸೀಸನ್ಗೆ ಅಲ್ವಾ? ಎಸ್, ಸ್ಟಾರ್ಟ್ ಮಾಡೋಣ. ಹೇಗೆ? ಮಿಕ್ಸ್ ಜಾರ್ ಕೊಡಿ. ಈಗ ಮಿಕ್ಸ್ಚರ್ಗೆ ಕಟ್ ಮಾಡಿ ಸ್ಟ್ರಾಬೆರಿ ತಗೊಳ್ಳಿ. ಸ್ಟ್ರಾಬೆರಿ ಫ್ರೂಟೇ ಹಾಕ್ತಾ ಇದ್ದೀವಿ. ಹಾಂ, ಸೊ ಸ್ಕ್ವಾಶ್ ಎಲ್ಲ ಹಾಕೊಳ್ಳಿ. ಕೆಲವರು ಸ್ಕ್ವಾಶ್ ಎಲ್ಲ ಹಾಕಿ ಮಾಡ್ತಾರೆ, ನೀವು ಡೈರೆಕ್ಟ್ ಫ್ರೂಟೇ. ವೆರಿ ನೈಸ್. ಇದು ಏಲಕ್ಕಿ, ರುಚಿಗನುಸಾರವಾಗಿ ಸಕ್ಕರೆ, ಎಷ್ಟು ಟೇಸ್ಟ್ ಬೇಕಷ್ಟು. ಓಕೆ. ಈಗ ಐಸ್ ಕ್ರೀಮ್ ಕೂಡ ವೆನಿಲಾ ಐಸ್ ಕ್ರೀಮ್ ತಗೊಂಡಿದ್ದೇನೆ, ಅದು ಹಾಕ್ತಿದ್ದೆ. ಸೊ ಅದು ಸ್ಟ್ರಾಬೆರಿ ಐಸ್ ಕ್ರೀಮ್ ಇದ್ರೂ ಆಗುತ್ತೆ. ಹೌದು, ಹಾಕ್ತಿದ್ದೆ ನೋಡು. ಎಸ್. ಈಗ ಸ್ವಲ್ಪ ಹಾಲು ಹಾಕಿ ರನ್ ಮಾಡುವ. ಮತ್ತೆ ರನ್ ಮಾಡುವ. ಆಯ್ತಲ್ಲ? ಆಗಿದೆ. ಈಗ ಬೌಲ್ಗೆ ಹಾಕ್ತಾರೆ ಮೇಡಮ್. ಈಗ ಹುಲ್ದಂತ ಹಾಲನ್ನು ಕೂಡ ಹಾಕ್ತಾರೆ. ಓಕೆ, ಎಕ್ಸ್ಟ್ರಾ ಬೇಕಿದ್ರೆ ಇನ್ನೂ ಹಾಲು ಹಾಕ್ಕೊಳ್ಬೋದು. ಆಗಿದೆ, ಇದು ರೆಡಿ ಮೇಡಮ್. ಓಕೆ, ಮಾಡಿ.
ಈಗ ಇದಕ್ಕೆ ಐಸ್ ಕ್ಯೂಬ್ ಆಗ್ತಿದೆ ಮೇಡಮ್. ಸ್ಟ್ರಾಬೆರಿ ಮಿಲ್ಕ್ ಶೇಕ್ ರೆಡಿ. ವಾವ್, ಸೂಪರ್. ಸೊ ಅದ್ರ ಜೊತೆಗೆ ಒಂದು ಸ್ಟ್ರಾಬೆರಿ ಕೂಡ ಫ್ರೀ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಸೆಕೆಗಾಲಕ್ಕೆ ಸೂಪರ್ ಆಗಿರುವಂಥ ಸೂದಿಂಗ್ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ತಯಾರಾಗಿದೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಸ್ಟ್ರಾಬೆರಿ ಮಿಲ್ಕ್ ಶೇಕ್ ತಯಾರಿಸುವ ವಿಧಾನ: ಮೊದಲಿಗೆ 6 ರಿಂದ 8 ಸ್ಟ್ರಾಬೆರಿ ಹಣ್ಣು, ಏಲಕ್ಕಿ, ರುಚಿಗೆ ಅನುಸಾರವಾಗಿ ಸಕ್ಕರೆ, ವೆನಿಲಾ ಐಸ್ ಕ್ರೀಮ್ ಹಾಗೂ ತಣ್ಣನೆಯ ಹಾಲು ಹಾಕಿ ಬ್ಲೆಂಡ್ ಮಾಡಿಟ್ಟುಕೊಳ್ಳಿ. ನಂತರ ಐಸ್ ಕ್ಯೂಬ್ ಸೇರಿಸಿ ಸರ್ವ್ ಮಾಡಿ ಆಹ್ಲಾದಕರ ಸ್ಟ್ರಾಬೆರಿ ಮಿಲ್ಕ್ ಶೇಕ್. ಎಸ್ ಮೇಡಮ್. ಸೊ ಫಸ್ಟ್ ಕೊತ್ತಂಬರಿ ವಡಿ ಟೇಸ್ಟ್ ನೋಡೋಣ. ಆ್ಯಕ್ಚುಲಿ ತಿಂದು ಮತ್ತೆ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ತಗೊಳ್ಳಿ. ಸೊ ಒಳ್ಳೆ ಕ್ರಿಸ್ಪಿಯಾಗಿ ಬಂದಿದೆ. ಔಟರ್ ಲೇಯರ್ ವೆರಿ ಕ್ರಿಸ್ಪಿ, ಒಳಗೆ ಸಾಫ್ಟ್. ತಗೊಳ್ಳಿ. ಸಿಂಪಲ್ ರೆಸಿಪಿ ಬಟ್ ಟೇಸ್ಟಿ, ತುಂಬ ಚೆನ್ನಾಗಿದೆ. ನೀವು ಹೇಳಿದ್ರಿ ಕೊತ್ತಂಬರಿ ಸೊಪ್ಪದೇ ಜಾಸ್ತಿ ಫ್ಲೇವರ್ ಸಿಗುತ್ತೆ. ನಾನು ಅಂದ್ಕೊಂಡೆ ಅಷ್ಟು ಆ ಥರ ಪೂರ್ತಿಯಾಗಿ ಅಂದರೆ ತುಂಬ ಫೈನ್ ಚಾಪ್ ಆಗಿಲ್ಲ, ಆದರೂ ಕೂಡ ಆ ಥರ ಹಾಕಿದರೆ ಹೇಗೆ ಬರ್ಬೋದು ಅಂತೇಳಿ. ಬಟ್ ಅದು ಅದರ ಫ್ಲೇವರ್ಸ್ ಆ ಥರ ತುಂಬ ಚೆನ್ನಾಗಿ ಸಿಗ್ತಾ ಇದೆ. ಎಸ್ ಮೇಡಮ್, ಇದು ಟೇಸ್ಟ್ ನೋಡೋಣ. ವಾ, ಸೂಪರ್. ಇದನ್ನು ಹಾಗೆ ಒಬ್ಬರೇ ಕೂತ್ಕೊಂಡು ಆರಾಮ್ಸೆ ಹಾಗೆ ಸೈಲೆಂಟಾಗಿ ಕೂತ್ಕೊಂಡು ಕುಡಿಯುತ್ತಾ ಇದ್ದರೆ ಸೂಪ್ ಎಲ್ಲ ಶೆಕೆದು ಎಲ್ಲ ದಣಿವೆಲ್ಲ ಹೋಗುತ್ತೆ. ತುಂಬ ಚೆನ್ನಾಗಿದೆ. ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಒಳ್ಳೆ ರೆಸಿಪಿ ನಮಗೆ ಹೇಳ್ಕೊಟ್ಟಿದ್ದೀರಿ. ಸೊ ಇವತ್ತು ಸೂಪರ್ ಆಗಿರುವಂಥ, ಅದರಲ್ಲೂ ಸೆಕೆಗಾಲಕ್ಕೆ ಬೇಕಾಗಿರುವಂಥದ್ದು ನೀವು ಮಾಡಿಕೊಟ್ಟಿದ್ದೀರಿ. ಅದಕ್ಕೆ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ ಕಿರುಕಾಣಿಕೆ, ಹಾಗೆಯೇ ನಾನಾ ಮಸಾಲ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಸೂಪರ್ಬ್ ಆಗಿರುವಂಥ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ನಮಗೆ ಹೇಳ್ಕೊಟ್ರು. ತುಂಬ ಚೆನ್ನಾಗಿದೆ. ಹಾಗೆಯೇ ಕೊತ್ತಂಬರಿ ವಡಿ ಎರಡೂ ಕೂಡ ಕಾಂಬಿನೇಷನ್ ಸೂಪರ್ಬ್. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ಬ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ಟಿ. Oh, that's nice, Arati. Seema, just run. ಇದೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ.